ದರ್ಶನ್ಗೆ ಗುಡ್ ನ್ಯೂಸ್ ಬೆನ್ನಲ್ಲೇ ಜೈಲಿಗೆ ವಿಜಯಲಕ್ಷ್ಮಿ ಧನ್ವೀರ್ ದಿಢೀರ್ ದರ್ಶನ್ಗೆ ಗುಡ್ ನ್ಯೂಸ್ ಬೆನ್ನಲ್ಲೇ ಜೈಲಿಗೆ ವಿಜಯಲಕ್ಷ್ಮಿ ಧನ್ವೀರ್ ಎಂಟ್ರಿ ದಿಢೀರ್ ಎಂದು ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರತ್ಯೇಕ ಭೇಟಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಧನ್ವೀರ್ ಗುಪ್ತಾ ಮೀಟಿಂಗ್ ದರ್ಶನ್ ಜೈಲು ಪಾಲಾಗಿ ಮೊನ್ನೆಯಷ್ಟೇ 1 ವರ್ಷ ಆಗಿತ್ತು ರತ್ನಪ್ರಭಾ ಪಾಟೀಲ್ ಸವಾಲು ಕೋರಿದ್ದಂತ ಪ್ರಾಸಿಕ್ಯೂಷನ್ ಅರ್ಜಿ ಇದೀಗ ವಜಾ ಆಗಿದೆ ರೇಣುಕಾಸ್ವಾಮಿ ತಾಯಿಯ ಮರು ವಿಚಾರಣೆ ಕೋರಿದ್ದಂತ ಅರ್ಜಿ ಇದೀಗ ವಜಾ ಆಗಿದೆ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದ ಹೈಕೋರ್ಟ್ ಈ ಬೆನ್ನಲ್ಲೇ ಮುಂದೇನು ಎಂಬ ಬಗ್ಗೆ ಚರ್ಚೆ ನಡೆಸಿದಂತ ದರ್ಶನ್ ಮತ್ತು ವಿಜಯ್ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಂತ ಬೆನ್ನಲ್ಲೇ ಇದೀಗ ಜೈಲಿಗೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಭೇಟಿಗಾಗಿ ತೆರಳಿರುವಂಥದ್ದು ದರ್ಶನ್ ಜೊತೆ ವಿಜಯಲಕ್ಷ್ಮಿ ಧನ್ವೀರ್ ಗುಪ್ತಾ ಮೀಟಿಂಗ್ ಅನ್ನ ಮಾಡಿದ್ರು ಗುಪ್ತಾ ಮೀಟಿಂಗ್ ಅಂತ ಅಂದ್ರೆ ಈಗಾಗಲೇ ಏನಾಯ್ತು ಇವತ್ತು ದರ್ಶನ್ ಜೈಲು ಪಾಲಾಗಿ ಮೊನ್ನೆಯಷ್ಟು 1 ವರ್ಷ ಆಗಿತ್ತು ರತ್ನಪ್ರಭಾ ಪಾಟೀಲ್ ಸವಾಲು ಕೋರಿದಂತ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ ರೇಣುಕಾಸ್ವಾಮಿಯ ತಾಯಿ ಮರು ವಿಚಾರಣೆಗೆ ಕೋರಿದ್ದ ಅರ್ಜಿ ಇದೀಗ ವಜಾ ಆಗಿರುವಂಥದ್ದು ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದಂಥ ಹೈಕೋರ್ಟು ರತ್ನಪ್ರಭಾ ಕೊಟ್ಟಂಥ ಹೇಳಿಕೆಗಳು ಸ್ಟೇಟ್ಮೆಂಟ್ ಏನಿದೆಯೋ ಡಿಜಿಟಲ್ ಅಲ್ಲಿ ತಾಂತ್ರಿಕವಾಗಿ ಅಲ್ಲಿ ಏನು ಮೆನ್ಷನ್ ಮಾಡಿದಂಥ ಸ್ಟೇಟ್ಮೆಂಟ್ಗಳೇನಿವೆ ಎಲ್ಲರಿಗೂ ಕೂಡ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇತ್ತು ಹಾಗಾಗಿ ರತ್ನಪ್ರಭಾ ಪಾಟೀಲ್ ಸವಾಲು ಅರ್ಜಿಯನ್ನು ಇದೀಗ ಹೈಕೋರ್ಟ್ ವಜಾ ಮಾಡುತ್ತೆ ಅದನ್ನು ಪರಿಗಣಿಸೋದಿಲ್ಲ ಈ ವಿಚಾರವನ್ನ ದರ್ಶನ್ಗೆ ತಿಳಿಸಬೇಕಲ್ವಾ ಅದಕ್ಕೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಜೈಲಿಗೆ ಭೇಟಿಯನ್ನ ಕೊಟ್ಟರು ಮೀಟಿಂಗ್ ಅನ್ನ ಮಾಡಿದ್ರು ಈ ರೀತಿಯಾಗಾಯಿತು ಹಾಗಾದ್ರೆ ಮುಂದೆ ಯಾವ ರೀತಿಯಾಗಿನೂ ತನಿಖೆಯಲ್ಲಿ ಕ್ರಮ ತೆಗೆದುಕೊಳ್ಬೋದು ಏನೆಲ್ಲ ಮಾಡ್ಬೋದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದಾಗಿರ್ಬೋದು ಅಥವಾ ಈ ಸುದ್ದಿಯನ್ನು ತಲುಪಿಸಬೇಕು ಅನ್ನುವಂಥದ್ದಾಗಿರ್ಬೋದು ಹೀಗಾಗಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿಯನ್ನು ಕೊಟ್ಟು ಜೈಲಲ್ಲಿರುವಂಥ ದರ್ಶನನ್ನ ಭೇಟಿ ಮಾಡಿದ್ದಾರೆ ಇವತ್ತು ಹೋಗಿ ಈಗಾಗಲೇ ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ ಇದರಲ್ಲಿ ಏನಾಗುತ್ತೋ ಏನಿಲ್ವೋ ಅನ್ನುವಂಥ ಟೆನ್ಷನ್ ಮತ್ತೊಂದು ಕಡೆ ದರ್ಶನ್ಗೆ ಇವತ್ತು ಈ ರೀತಿಯಾಗಿ ವಿಚಾರಣೆ ಇದೆ ಅಂತಲೂ ಕೂಡ ತಿಳಿದು ಬಂದಿರುತ್ತೆ ಬಟ್ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಟೆನ್ಷನಲ್ಲಿರ್ತಾರೆ ಈಗ ಒಂದು ಕಡೆ ಸದ್ಯಕ್ಕೆ ಇದೊಂದು ಖುಷಿ ಸುದ್ದಿ ರತ್ನಪ್ರಭಾ ಪಾಟೀಲ್ ಸವಾಲುಗೆ ಏನು ಅರ್ಜಿ ವಜಾ ಆಗಿದೆ ಅಲ್ವಾ ಇದು ಪ್ರಾಸಿಕ್ಯೂಷನ್ ಕೋರಿದಂಥ ಅರ್ಜಿ ವಜಾ ಆಗಿದೆ ಸೊ ಹಾಗಾಗಿ ಇದು ಖುಷಿ ಪಡುವಂಥದ್ದು ದರ್ಶನ್ಗೆ ಒಂದು ಕಡೆ ಅಂದರೆ ಈಗ ಜೈಲಿನಲ್ಲಿ ಆ ವಕೀಲರು ಈ ವಕೀಲನಿಂದ ಆಗುವಂಥ ವಾದ ಪ್ರತಿವಾದಗಳಾಗಿರ್ಬೋದು ಅದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇವತ್ತಿನ ವಾದ ಏನಾಯಿತು ನಾಳೆಯ ವಾದ ಏನಾಗುತ್ತೆ ಯಾವ ಸಾಕ್ಷ್ಯನ ತೆಗೆದುಕೊಂಡು ಬರ್ತಾರೆ ಅದಕ್ಕೆ ಹೇಗೆ ಪ್ರತಿ ಉತ್ತರವನ್ನು ಕೊಡಬೇಕು ಪ್ರತಿ ಪ್ರಶ್ನೆಯನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಲೆಕ್ಕಾಚಾರಗಳನ್ನು ವಕಾಲತ್ತಲ್ಲಿ ನಡೆಸ್ತಾ ಇರ್ತಾರೆ ಬಟ್ ಇವತ್ತಾಗಿದ್ದಂಥದ್ದು ರತ್ನಪ್ರಭಾ ಪಾಟೀಲ್ ಸವಾಲು ಏನಿದೆಯಲ್ಲ ಈ ಅರ್ಜಿ ವಜಾ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಇದೊಂದು ಖುಷಿ ಸುದ್ದಿ ಈ ಸುದ್ದಿಯನ್ನು ತಲುಪಿಸಬೇಕು ಮುಟ್ಟಿಸಬೇಕು ಹಾಗಾಗಿ ಹೋಗಿ ದರ್ಶನ್ ಅವ್ರನ್ನ ಕೂಡ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಮೀಟಿಂಗ್ ಮಾಡಿ ಮಾತುಕತೆ ನಡೆಸಿದ್ದಾರೆ